ಸಚಿವರಾಗಿದ್ದೀರಿ. ಈ ಹಿಂದೆ ಅರುಣಾಸುರ ಹೇಗಿದ್ದವ ಈಗ ಹೇಗಾದ ಅನ್ನುವುದನ್ನು ಸ್ವಲ್ಪ ಅವಲಂಬಿಸಬೇಕಾಗುತ್ತದೆ. ಶುಂಭದೈತ್ಯನ ಸಚಿವ ಆ ಕಾಲದಲ್ಲಿ ನಮ್ಮ ಒಡೆಯ ಶುಂಭ ಮಾಡಿದಂತಹ ಸಾಧನೆ ಬಹಳಷ್ಟು ಅಪಾರವಾದದ್ದು. 14 ಲೋಕದ ನಿಜವಾಗಿ ನಡೆದಾಗಿದ್ದವ. ಆದರೆ ಏನು ಮಾಡೋಣ, ಆ ದೇವತೆಗಳ ಕಪಟ, ಆ ದೇವಿಯ ಕುತಂತ್ರದಿಂದಲಾಗಿ ಶುಂಭ ನಿಶುಂಭ ಚಂಡಮುಂಡ ರಕ್ತಬೀಜ ಮೊದಲಾದ ಅಸುರ ವೀರರನ್ನು ಕಳೆದುಕೊಳ್ಳಬೇಕಾದಂತಹ ಪ್ರಸಂಗವನ್ನು ಒದಗಿ ಬಂತು. ಚಂಡಿಗೆ ರೂಪವನ್ನು ತಾಳಿದ ನಮ್ಮ ಬಳಿಯ ಶುಂಭಾಸುರನನ್ನು ತರಿದವಳಾಗಿ ಒಂದಲ್ಲ ಒಂದು ದಿವಸ ಆ ಚಂಡಿಕೆಯನ್ನು ಅಡಿದೊಡಿಸಿಗಳನ್ನು ಹಾಗೆ ಕಾಯ್ತಾ ಇದ್ದೇವೆ. ಆ ದಿನ ಯಾವಾಗ ಬರುತ್ತದೆ ಅನ್ನುವ ಹಾಗೆ ದಿನವನ್ನು ಲೆಕ್ಕ ಹಾಕುತ್ತಾ ಇದ್ದೇವೆ. ಸಚಿವರೇ, ದೇವತೆಗಳಿಗೆ ಒಂದು ನೋವಾಗಿದೆ, ಆದರೂ ಪರಿಹಾರ ಒದಗಿದೆ. ಆದರೆ ಈ ಸಂದರ್ಭದಲ್ಲಿಯೂ ಕೂಡ ದೇವತೆಗಳು ಮೆರೆದಾಡುತ್ತಾ ಇದ್ದಾರೆ. ಈಗೆಲ್ಲ ದೇವತೆಗಳು ಉಪ್ಪಿ ಕುಪ್ಪಿ ಮೆರೆದಾಡಬೇಕಿದ್ದಾರೆ. ಏನು ಕಾರಣ ತಿಳಿಸಬಹುದು ನನ್ನ?
ದೇವತೆಗಳಿಗೆ ಅಂಶವನ್ನು ನೀಡುವುದರ ಮುಖಾಂತರವಾಗಿ ಯಾಕದ ಕುಂಡಕ್ಕೆ ಹೋಗಿ ಸುರಿಯುವ ಅದರಿಂದ ಬರುವಂತಹ ಧೂಮ ಅದನ್ನು ದೇವತೆಗಳು ಆಗ್ರಹಿಸುವುದು. ಹಾಗಾಗಿ ಅವಿಷ್ಟನ್ನು ಕೊಡುವುದರ ಮುಖಾಂತರವಾಗಿ ದೇವತೆಗಳು ಏನು ಮಾಡ್ತಾರೆ? ಅವರ ಆತ್ಮವರ್ಚಸ್ಸು ದೇಹ ವರ್ಚಸ್ಸು ದಿನ ದಿನ ದಿನಕ್ಕೆ ವೃದ್ಧಿ ಆಗುತ್ತದೆ. ಕಾರಣ ಬ್ರಾಹ್ಮಣರು ಹೋಗಿ ವಿಚಾರಧಾರೆಯನ್ನೇ ಹೇಳಿದ್ದೀರಿ. ನಮ್ಮಣ್ಣರು ಕೊಟ್ಟಿಗಳು ಪಾಪ ಬದುಕಿಕೊಳ್ಳಿಂತ ನಾವು ಬೇಕಾದಂತಹ ಸಾಂಬಾರ ಪದಾರ್ಥಗಳನ್ನು ಕೊಟ್ಟರೆ ಒಂದು ಹೋಗಿ ಯಾವ ಗುಂಡಕ್ಕೆ ಸುರಿತಾರ? ಹೋಗಿ 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 ಮೊದಲ ವಿಚಾರಿಸಿ. ಬ್ರಾಹ್ಮಣರೇ, ಇನ್ನು ಮುಂದಕ್ಕೆ ಯಾಗ ಮಾಡಬಾರ್ದು. ಮಾಡ್ತೇನಂತ ಹೇಳಿದ್ರೆ ಒಬ್ಬರನ್ನು ಬಿಡಬೇಕು. ನಮ್ಮ ಆಯುಧದಿಂದ ಅವರ ಶಿರವನ್ನು ಕತ್ತರಿಸಬೇಕು. ಬ್ರಾಹ್ಮಣರಿಗೆ ಹೆಂಡತಿ ಗರ್ಭಿಣಿ ಸ್ತ್ರೀಯರು ಹೋಗಿ ಉದಳಕ್ಕೆ ತುಳಿಯಿರಿ. ಬೀಳ್ತದೆ ಮಾಂಸದ ಮುಟ್ಟೆ ನಲು ರುಚಿ ತನ್ನಯಿರಿ. ಹೋಗಿ ಹೋಗಿ ತಪಸ್ಸಿನ ಮೂಲಕವಾಗಿ ಎಷ್ಟು ಎತ್ತರವಾದಂತಹ ಪದವಿಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡವಲ್ಲ. ಆದರೆ ಕಾಲಗರ್ಭದಲ್ಲಿ ಏನೆಲ್ಲ ಅಧಿಕವಾಗಿದೆ ಅನ್ನುವುದನ್ನು ತಿಳಿದುಕೊಳ್ಳುವುದೇ ಸಾಧ್ಯವಾಗಿ ಹೋಗುತ್ತಲ್ಲ. ಇಲ್ಲದೆ ಇದ್ರೆ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನಾನು ಘೋರವಾದಂತಹ ಕಾಡನ್ನು ಸೇರಿ ಕಠಿಣವಾದಂತಹ ತಪಶ್ಚರ್ಯೆಯಲ್ಲಿ ತೊಡಗಿಕೊಂಡವನು. ಸಮಯದಲ್ಲಿ ಎಷ್ಟೋ ಸಂದು ಹೋಯಿತು, ಆದರೆ ಏನು ಆಶ್ಚರ್ಯ, ಒಮ್ಮೆ ಕಣ್ಣು ಬಿಟ್ಟು ನೋಡ್ತೇನೆ, ಪರಿಸರದಲ್ಲಿರುವಂತಹ ಲತೆ ಮರಗಳೆಲ್ಲ ಸುತ್ತು ಸುಂದರಿಯಾಗಿ ಹೋಗಿದೆ, ಭೂಮಿಯೂ ಒಡೆದು ಮರೆಬಿಟ್ಟಿದೆ. ಯಾಕೆ ಹೀಗಾಯಿತು? ತಪಸ್ಸಿನಲ್ಲಿ ನಾನು ತೊಡಗಿಕೊಂಡಿರುವ ಕಾಲಕ್ಕೆ ಪರಿಸರವೆಲ್ಲ ಹಚ್ಚ ಹಸುರಾಗಿ ಗಮನಿಸ್ತಾ ಇತ್ತು. ಇವತ್ತು ನೋಡಿದ್ರೆ ಬಿಸಿಲ ಬೇಗೆಯಲ್ಲಿ ಎನ್ನುವ ಹರಡಿ ಮರಿಬಿಟ್ಟಿದೆ.
ಹಾಗಿದೆ ಎಲ್ಲರೂ ಕಷ್ಟಕ್ಕೆ ಈಡಾಗಿದ್ದಾರೆ ಅನ್ನುವುದು ಸತ್ಯ. ಏನು ಬೇಕು ಮತ್ತೆ ಸಾಗುತ್ತೇನೆ. ಯಾವುದನ್ನು ಆಕ್ರಮಿಸುವುದಕ್ಕೆ ಕಷ್ಟ ಸಾಧ್ಯವಾಗುತ್ತದೆ ಅಂತ ವಸ್ತುವನ್ನು ತಿನ್ನುವುದಕ್ಕೆ ಮನಮಾಡ ಸಾಹಿತಿ ಅದು ವಿಷಾಲನ್ನು ಹಾಗೆ ಆಡುವುದಕ್ಕೆ ಅಂತ ಹೇಳಿ ಅಯ್ಯ ಆಶ್ಚರ್ಯವಾಗಿದೆ. ಒಬ್ಬರಲ್ಲ ಇಬ್ಬರಲ್ಲ ಬಹುಮಂದಿಗಳು ನೀವು ಜೊತೆಯಾಗಿದ್ದೀರಿ. ಇನ್ನೂ ಹೆಚ್ಚು ಜನ ಇದ್ದರು, ಕೆಲವರೆಲ್ಲ ನಮ್ಮ ಕಣ್ಣಲ್ಲಿ. ಹೌದೇ? ಯಾವ ವಸ್ತು ತಿನ್ನುವುದಕ್ಕೆ ಅಯೋಗ್ಯವೋ ಅಂತಹ ಸತ್ತು ಕೊಳೆತು ನಾರುತ್ತಿರುವಂತ ನಾಯಿಯ ಮಾಂಸವನ್ನು ಬೆನ್ನುವುದಕ್ಕೆ ಮಾಡಿದವರು ಅದನ್ನು ಹೊಂದಿಸಿದ್ರಿಂದಾದ್ರೆ ಧರ್ಮ ಕೆಟ್ಟು ಹೋಯಿತು ಅಂತಾದ್ರೆ ಕಷ್ಟಗಳು ನಿಮ್ಮ ಜೀವನದಲ್ಲಿ ಇನ್ನಷ್ಟು ಅಧಿಕವಾಗ್ತದೆ. ಅಯ್ಯ, ನಿಮ್ಮ ಸ್ಥಿತಿಯನ್ನು ಕಂಡ್ರೆ ಕಣ್ಣು ಕತ್ತರಿಸುವಷ್ಟು ವೇದನೆ ನನ್ನ ಮನಸ್ಸಲ್ಲಿ ಉಂಟಾಗುತ್ತದೆ. ಓ, ಇವನೊಬ್ಬನ ಸ್ಥಿತಿ ನೋಡಿದ್ರೆ ಗೆಲುವಿನ ಹತ್ತಿರವಾಗಿದ್ದಾರೆ, ಇವನೊಬ್ಬನ ಹೊಟ್ಟೆ ಬೆಳ್ಳಿಗೆ ಅಂಟಿಕೊಂಡಿದೆ. ಎಣ್ಣೆ ಹಾಕಿದ ಸಮಯದಲ್ಲಿ ಎಷ್ಟು ಸಮಯ ಹೋಯಿತು ನಾನು
ಮೆಚ್ಚಿಸಬೇಕು ಅಂತ ಇದ್ರೆ, ಇಂತಹ ಕಷ್ಟಗಳು ನಿಮಗೆ ಎದುರಾಗಬೇಕು ಅಂತ ಇದ್ರೆ ಮಾಡಬೇಕಲ್ಲ. Thank you.